ಫೈನಲ್ ನಮ್ಮ ಟಿಂಟನ್ ಟ್ರಿಪ್ ಇಲ್ಲಿಗೆ ಮುಕ್ತಾಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮೇಲ್ಗಡೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಬಿಡಿ. ವೆಲ್ಕಮ್ ಟು ಪೂರ್ಣೇಶ್ ಬ್ಲಾಗ್ಸ್. ನನ್ನ 100 ಟೂರಿಸಂ ಪ್ಲೇಸಸ್ ತೋರಿಸೋ ಚಾಲೆಂಜ್ ಅಲ್ಲಿ ಇವತ್ತು ಸೆಕೆಂಡ್ ಪ್ಲೇಸ್ ಅನ್ನು ತೋರಿಸಿಕೊಂಡಿದ್ದೀನಿ. ಅದೇ ಟಿಂಟನ್ ರೆಸಾರ್ಟ್ ಇನ್ ಗೋಳಿ ಅಂಗಡಿ. ತೆಕ್ಕಟ್ಟಿಯಿಂದ ಟಿಂಟನ್ ಕರ್ಕೊಂಡ್ ಬಂದಿದೆ ಅಂತ ಅನ್ಸುತ್ತೆ. ಫುಲ್ ಖುಷಿ ಆಯ್ತಿತ್ತು ಕಾಂಬ ಇನ್ನು ಒಳಗೆ ಹೋಗಿ ಕಾಂಬ ಹಂಗೆ ಎಂತೆಲ್ಲ ಮಾಡೋ ಪ್ಲಾನ್ ಆಗಿದೆ. ಫುಲ್ ಗಮ್ಮತ್ ಮಾಡೋ ಪ್ಲಾನ್ ಆಗಿದೆ. ಇದು ಅದೆಲ್ಲ ಹೇಳ್ರೆ ಯೂಟ್ಯೂಬ್ ಕಟ್ ಮಾಡ್ತಿರ್ತೀವಿ. ಸೊ ಆಲ್ವೇಸ್ ದ ಫಸ್ಟ್ ಡ್ಯೂಟಿ ಹೊಟ್ಟೆ ತುಂಬಿಸ್ಕೊಂಬಕ್ಕೆ ನಮಗೆ ವಡಿ, ಇಡ್ಲಿ 2 ಮೊಟ್ಟಿ ಅಲ್ಲ ಒಂದೇ ಮೊಟ್ಟಿ, ಕೇಸರಿ ಬಾತ್, ಅವಲಕ್ಕಿ, ಮೊಸರು, ಚಟ್ನಿ ಎಲ್ಲ ಕೊಟ್ಟಿರ. ಬ್ರೇಕ್ಫಾಸ್ಟ್ ಮಾತ್ರ ಕ್ರೇಜಿ ಇದೆ ನೋಡಿ, ತಿಂದು ಟೇಸ್ಟ್ ಆಮೇಲೆ ಹೇಳಿ. ಬ್ರೇಕ್ಫಾಸ್ಟ್ ಮುಗಿಸಿ ಇದೆಲ್ಲ ಹೆಂಗಿತ್ತಲ್ಲಿ ಒಂದು ಕಣ್ಕಬ್ಬ ಅಂತ. ಸೊ ಟಿಂಟನ್ ನಾವು ಎಣಿಸ್ಕೊಳಕ್ಕಿಂತ ತುಂಬ ದೊಡ್ಡ ಏರಿಯಾ. ಸೊ ಅದರಲ್ಲಿ ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ವಾಟರ್ ಪಾರ್ಕ್ ಇರ್ಬೋದು, ಆಮೇಲೆ ಔಟ್ಡೋರ್ ಗೇಮು, ಇಂಡೋರ್ ಗೇಮು ರಾಶಿಗಟ್ಲಿತ್ತು. ಎಲ್ಲದನ್ನೂ 1 by 1 ತೋರಿಸ್ತೆ. ವೆಯ್ಟ್ ಫಾರ್ ಇಟ್. ನನ್ನ ಜೊತೆ ಟ್ರಿಪ್ಪಿಗೆ 5 ಜನ ಮಕ್ಳು ಕರ್ಕೊಂಡ್ಬಂದಿದ್ದೆ. ಫಸ್ಟ್ ಒನ್ ರವಿ ಅಲಿಯಾಸ್ ರವಿ ಓನ್ಲಿ. ನೆಕ್ಸ್ಟ್ ಅರುಣ, ಹೇ ಮಂಗನಿಂದ ಮಾನವ. ನೆಕ್ಸ್ಟ್ ಸುಚಿ ಆ್ಯಂಡ್ ಕೊಡಿ ಹಬ್ಬ. ನಾವು ಗಂಡು ಮಕ್ಕಳಿಗೆ ನೀವು ರೆಸಾರ್ಟಾಗಿ ಯಾವ ಆ್ಯಕ್ಟಿವಿಟಿ ಇಡ್ತಿಲ್ಲ ಗೊತ್ತಿಲ್ಲ. ಈ RC ಕೊರೋ ಆ್ಯಕ್ಟಿವಿಟಿ ಒಂದು ಇಟ್ಬಿಡಿ. ಆಹಾ, ಜಸ್ಟ್ ಚಿಲ್. ವಿ ಆರ್ ವೇಟಿಂಗ್ ಟು ರೈಡ್ ಗಾಯ್ಸ್. ಬೂಮ್ 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 ಬೂಮ್. Yes, we are going for a RC ride. Place ಸಕ್ಕತ್ತಿದೆ ದೋಸ್ತ, ಪ್ಲೇಸ್ ತೋರ್ಸ. ಸೊ ರೇಸ್ ಟ್ರ್ಯಾಕ್ ಗಾಡಿ ಕ್ರೇಜಿ ರೇಸ್ ಟ್ರ್ಯಾಕ್ ಇದೆ. ಸೊ ಲೆಟ್ಸ್ ಸ್ಟಾರ್ಟ್. ಕಂಟ್ರೋಲ್ ಈಗ ಈಗ RC ಕಾರ್ ಮುಗಿಸಿ ನೆಕ್ಸ್ಟ್ ಹೋಗ್ತಿರೋದು ನಾವು ಬೋಟ್ ರೈಡಿಗೆ ಸೇಫ್ಟಿಗೋಸ್ಕರ ಲೈಫ್ ಜಾಕೆಟ್ ಮುಳುಗಿ ಹೋಗ್ತಾವ ಮರ. ವಿ ಆರ್ ರೆಡಿ ಫಾರ್ ಬೋಟ್ ರೈಡ್. How was the experience? ತಲೆ ತಿರ್ತಿರ್ತಾನ ಜಾಕೆಟ್ ಕ್ರೇಜಿ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಲೆವೆಲ್. ಹಾ, ಈ ಬೆಟ್ಟ ಕರೆಕ್ಟ್ ಆಗ್ತಾ ಈಗ. ಸೊ ಡ್ರೈ ಗೇಮ್ಸ್ ಎಲ್ಲ ಮುಗಿಸಿ ಈಗ ವಾಟರ್ ಗೇಮ್ಸ್ ಆಡ್ಲಿಕ್ಕೆ ಹೊರಟಿದ್ದೀವಿ. ಸೊ ಇಟ್ಸ್ ಮೈ ಲುಕ್, ಇಟ್ಸ್ ರವಿ ಲುಕ್ ಆ್ಯಂಡ್ ಅರುಣ್ ಲುಕ್. ವಿ ಹ್ಯಾವ್ ಎ ವಾಟರ್ ಪ್ರೊಟೆಕ್ಷನ್, ನೀರಿನ ಪ್ರೊಟೆಕ್ಷನ್ ಇದೆ ನೋಡಿ. ಮೊಬೈಲ್ನ ನೀರಿಗೆ ಹಾಕಿದ್ರು ಏನು ಆಗಬಾರ್ದು ಅಂತ ತಂದಿರೋದು ರವಿ ಜೆ ಕುಂದಾಪುರ. ಇದು ಅಂತ ಹೋಯ್ತಲ್ಲ, ಯೂಸ್ ಪ್ರೊಟೆಕ್ಷನ್ ಸೇಫ್ ಲೈಫ್. ನಾವು ಸ್ವಿಮ್ ಸೂಟ್ ಹಾಕಿ ಕಂಪ್ಲೀಟ್ ರೆಡಿ ಆಗಿದ್ದೀವಿ. ಈಗ ನೀರಿಗೆ ಹಾರಿ ಬಿಡೋದು. ಆಮೇಲೆ ನಾನು ನೋಡಿ ಎಷ್ಟು ಒಳ್ಳೆ ಗಂಡು ಕಾಣಿ, ಕಸ ಬಿಸೋಗೋಸ್ಕರ ಕಸ ಇಟ್ಕೊಂಬಂದಿದೆ. ಕಸ ಮಕ್ಕಳನ್ನೆಲ್ಲ ವಾಟರ್ ಪಾರ್ಕ್ ಕರ್ಕೊಂಡ್ ಕೇಳು, ಮಕ್ಕಳ ಆಟ ಆಡಿದ್ರು. ಮಧ್ಯಕ್ಕೆ ಒಂದಿಷ್ಟು ವಾಟರ್ ಗೇಮ್ ಆಡ್ತಾ ಅದನ್ನ ರೆಕಾರ್ಡ್ ಮಾಡೋದು ನೆನಪೋಯ್ತು. ಈ ದಿಪ್ಲೆ ನೀ ಮಾಡೋದೌದಾ? ನಿಮ್ಮ ಮಧ್ಯೆ ಕೂಗ್ರೆ ಅಣ್ಣ ಸತ್ತಾರೆ ನಿಮ್ಮನೆ ಆಸ್ತಿ ಆಡ್ತ ನಂಗೆ. ಅರುಣ ಈಚೆಗೆ ಮಧ್ಯಾಹ್ನ ಸರಿ ಒಳ್ಳೆ ಊಟ, ಬಿರಿಯಾನಿ, ಚಿಕನ್ ಪೆಪ್ಪರ್ ಡ್ರೈ, ಚಿಕನ್ ಸಾರು, ಮತ್ತೆ ಅಂತ ಇಲ್ಲ. ನಾವು ಈಗ ಕಾಯ್ಕಿಂಗ್ ಮಾಡೋದು ಬೈತು. ಕಾಯ್ಕಿಂಗ್ ಮಾತ್ರ ಅಲ್ಲ, ತುಂಬ ಸೈಕಲ್ ಅದು ಇದು ತುಂಬ ಆಪ್ಷನ್ ಇತ್ತು, ಎಲ್ಲ ಟ್ರೈ ಮಾಡುತ್ತೆ. ಸೊ ಇವ್ರು ಆಲ್ರೆಡಿ ಆನ್ ದ ವೇ ಆಫ್ ಕಯಾಕಿಂಗ್. ತುಂಬ ಆ್ಯಕ್ಟಿವಿಟೀಸ್ ಚಾನ್ಸ್ ಸಿಗುತ್ತೆ ಇಲ್ಲಿ. ಇಟ್ಸ್ ಗುಡ್. ಬೆಳಗ್ಗೆ ಬೇಕು ಲೈಕ್ ಅಂತ ಅದು ಅಲ್ಲ, ಮ್ಯಾಂಗ್ರೋ ಅಲ್ಲ. ಇಲ್ಲಿ ಕ್ರೇಜಿ ಜಿಪ್ಲೈನ್ ಆ್ಯಕ್ಟಿವಿಟಿ ಇದೆ. ಸ್ವಲ್ಪ ಧೈರ್ಯ ಇದ್ದವರು ಟ್ರೈ ಮಾಡ್ಬೋದು ಇದನ್ನು. ಗುಡ್ ಒನ್. ಇಟ್ಸ್ ಕ್ರೇಜಿ ಗಾಯ್ಸ್, ಬಟ್ ಇಟ್ಸ್ ಬಿಟ್ ಸ್ಲೋ. ಇಟ್ಸ್ ಕ್ರೇಜಿ. ವಿ ಆರ್ ಗೋಯಿಂಗ್ ಟು ವಾಟರ್. ಗಂಟೆ 3 ಆಯ್ತಾ, ಇನ್ನು 5:30 ಗಂಟೆವರೆಗೂ ಆಕ್ಟಿವಿಟೀಸ್ ಇದೆ ಅಂತ. ಇನ್ನು ಆಯ್ತು, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿತ್ತು. ಇನ್ನೆಂತ ಮಾಡ್ಕೊಂಡು ಪ್ಲಾನ್ ಮಾಡು.
ಕಾಣಿ ಇಲ್ಲಿ ವಾಟರ್ ಸೈಕಲ್ ಕೂಡ ಇದೆ. ಮೆಡ್ತಾ ಇರು. ಈ ನದಿ ಮಧ್ಯೆ ಸೈಕಲ್ ಬಿಡೋದು ಒಂಥರ ಲೈಕ್ ಇತ್ತಪ್ಪ. ಗುಡ್ ಎಕ್ಸ್ಪೀರಿಯನ್ಸ್. ತಳ್ತಾ ಇರಿ, ಸಾರಿ ಮೆಡ್ತಾ ಇರಿ. ಈಗ ಅದು ಫ್ಯಾಮಿಲಿ ಬೋಟಿಂಗ್ ಅಲ್ಲಿ ಬಂದಿದೆ. ಒಂದೇ ದೋಣಿಗೆ 5 ಜನ ಲೆಕ್ಕ. 1 2 3 4 and 5. ಕಾಣಿ ಕ್ರಿಕೆಟ್ ಆಡೋಕೆ, ಶಟ್ಲ್ ಆಡೋಕೆ, ಕಡೆ ಬೇರೆ ಬೇರೆ ಆಕ್ಟಿವಿಟೀಸ್ ಜಾಗ ಎಲ್ಲ ಇತ್ತು. ಹಂಗೆ ನೀವು ಒಬ್ಬರೇ ಅಲ್ಲಿ ಬನ್ನಿ, ನಿಮ್ದು ಒಳ್ಳೆ ಫ್ರೆಂಡ್ಸ್ ಗ್ರೂಪ್ ಅಥವಾ ಫ್ಯಾಮಿಲಿ ಗ್ರೂಪ್ ಇದ್ರೆ ಬನ್ನಿ. ಸೊ ಇಟ್ಸ್ ಬೆಸ್ಟ್ ಫಾರ್ ದಟ್. ಇಟ್ಸ್ ಮೈ ಚೈಲ್ಡ್ಹುಡ್ ಡ್ರೀಮ್. ಆ ಚೈಲ್ಡ್ಹುಡ್ ಡ್ರೀಮ್ ನಾಲ್ಕೂವರೆ ಗಂಟೆಗೆ ಒಂದಂತ ಸ್ನ್ಯಾಕ್ಸ್ ಕೊಟ್ಟಿರ. ಇದೆಂತ ಎಂತ ಇದೆ? ಹಾಂ, ಗೋಲಿ ಬಜೆ ವಿತ್ ಟೀ ಆರ್ ಕಾಫಿ ಚೂಸ್ ಮಾಡ್ಕೊಳಕ್ಕ. ಹಾಗೆ ಹಿಂಗೆ ವಾಶ್ರೂಮ್ ಅಂತ ತೋರಿಸ್ತಿದ್ರು. ವಾಶ್ರೂಮ್ ರವಿ ಬಿಡ ವಾಶ್ರೂಮ್ ಇಷ್ಟ ಅಂಟಣ. ಸೊ ಈ ವಾಶ್ರೂಮ್ ಕಾಣಿ. ಇದ್ಮೇಲೆ ಓಪನ್, ಇಲ್ಲಿ ಓಪನ್ ವ್ಯೂ ಇದೆ. ಈ ವ್ಯೂ ಈ ಕಡೆ ನೋಡಿ. ನೀವು ಫ್ಯಾಮಿಲಿ ಫ್ರೆಂಡ್ ಜೊತೆ 1 ಡೇ ಸ್ಪೆಂಡ್ ಮಾಡೋ ಪ್ಲಾನ್ ಇದ್ದರೆ ಟಿಂಟಾನ್ ವಿಲ್ ಬಿ ದ ರೈಟ್ ಚಾಯ್ಸ್. ಸೊ ನೀವು ಪ್ಲಾನ್ ಮಾಡ್ಕೋಬೋದು, ಬಜೆಟ್ ಫ್ರೆಂಡ್ಲಿ. ಆ ಪ್ರೈಸಲ್ಲಿ ಎಷ್ಟಿದೆ ಅಂತ ಇಲ್ಲೊಂದು ಬರೋದು ಸೈಡಿಗೆ ಹಾಕೋದು ಕಣ್ಕಣಿ. ಫೈನಲ್ ನಮ್ಮ ಟಿಂಟಾನ್ ಟ್ರಿಪ್ ಇಲ್ಲಿಗೆ ಮುಕ್ತಾಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ಬಿಡಿ. ಹಾಗೆ 2ನೇ ಲೊಕೇಶನ್ ತೋರಿಸಿ ಆಯ್ತು. ಇನ್ನು 3-4ನೇ ಲೊಕೇಶನ್ ಎಲ್ಲಿಗೆ ಹೋಗ್ಬೋದು ಅಂತ ಕಮೆಂಟ್ ಕೂಡ ಮಾಡಿಬಿಡಿ.